ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟಕ್ಕೆಲ್ಲ ಆಣೆ ಯಾಕೆ ಮಾಡ್ತೀರಾ ಅತ್ತೆ? ಈಗೇನು ಇವಳು ರೆಡಿ ಆಗಬೇಕು ಅಷ್ಟೇ ತಾನೇ? ನಾನು ಇದನ್ನ ರೆಡಿ ಮಾಡ್ತೀನಿ, ನೀವು ಇವಳು ಚಿಂತೆ ಬಿಡಿ. ಇಲ್ಲ ದೀಪಿಕಾ, ನಾನು ರೆಡಿ ಆಗಲ್ಲ. ನಿಧಿ, ಅತ್ತೆ ನೋಡಿರೋದು ಅಮೇರಿಕದ ಹುಡುಗನ್ನ. ಆ ಹುಡುಗನ ಮದುವೆ ಆಗಿ ನೀನು ಜಮ್ ಅಂತ ಅಮೇರಿಕದಲ್ಲಿ ಸೆಟ್ಲ್ ಆಗ್ಬೋದಲ್ಲ. ಇದನ್ನೇ ನಾನು ಆಗ್ಲಿಂದ ಹೇಳ್ತಾ ಇರೋದು. ಇವಳಿಗೆ ಸ್ವಲ್ಪ ಅರ್ಥ ಆಗೋ ಹಾಗೆ ಬುದ್ಧಿ ಹೇಳು. ನನಗೆ ಬೇರೆ ಕೆಲಸಗಳಿದೆ, ನೀನು ಬೇಗ ಇವಳನ್ನ ರೆಡಿ ಮಾಡು. ಏನ್ ದೀಪಿಕಾ, ಮಾಮ್ ಹಾಗೆ ಹೇಳ್ತಾರೆ ಅಂತ ನೀನು ಅವ್ರ ತರನೇ ಮಾತಾಡ್ತಿದ್ಯಲ್ಲ. ನಿನ್ಗೆ ಈ ಮದುವೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು ನಿಧಿ. ಮತ್ ನೀನು ಯಾಕೆ ಮಾಮ್ ಪರವಾಗೆ ಮಾತಾಡ್ತಿದ್ಯಾ? ನಾನು ಅವ್ರ ಪರವಾಗಿ ಮಾತಾಡ್ತಿರೋದಲ್ಲ ನಿಧಿ. ನಮಗೆ ಬೇರೆ ದಾರಿನಾದ್ರೂ ಏನಿದೆ? ಈಗ ನೀನು ರೆಡಿ ಆಗಲಿಲ್ಲ ಅಂದರೆ ಆಣೆ ಅಂತೆಲ್ಲ ಹೇಳ್ತಿದ್ದಾರಲ್ಲ. ಹಾಗಂತ ನಾ ಹುಡುಗನ್ ಮದ್ವೆ ಆಗ್ಬೇಕಾ? ನೋಡು, ಅಲ್ಲೇ ನೀನು ತಪ್ಪು ತಿಳ್ಕೊತಿರೋದು. ಅವ್ರು ನಿನಗೆ ಆಣೆ ಇಟ್ಟಿರೋದು ರೆಡಿ ಆಗಕ್ಕೆ ಮಾತ್ರ, ಮದುವೆ ಆಗಕ್ಕಲ್ಲ. ನೀನು ಮದುವೆ ಆಗಲಿಲ್ಲ ಅಂದರೆ ನನ್ನ ಮೇಲೆ ಆಣೆ ಅಂದಿದ್ರೆ ನಾವು ಯೋಚನೆ ಮಾಡಬೇಕಾಗಿತ್ತು. ಈಗ ಅವ್ರು ಬರೀ ರೆಡಿ ಆಗೋಕೆ ತಾನೇ ಹೇಳ್ತಿರೋದು. ಅಂದರೆ ನೀನೀಗ ಅತ್ತೆ ಹೇಳೋ ಹಾಗೆ ಕೇಳು. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಆಗೋ ಮದುವೆಯಿಂದನೂ ತಪ್ಪಿಸ್ಕೋಬೋದು. ಈಗ ಅತ್ತೆ ಹೇಳ್ದೋ ಹಾಗೆ ರೆಡಿ ಆಗೋ, ಉಳಿದಿದ್ದನ್ನ ನಮಗೆ ಬಿಡು. ಬಾ. ಅಮ್ಮ, ಏನ್ ನಡೀತಿದೆ ಇಲ್ಲಿ? ಅತ್ತೆ ಗಂಡಿನ ಕಡೆಯವ್ರು ಬರ್ತಾರೆ, ಎಂಗೇಜ್ಮೆಂಟ್ ಮಾಡಬೇಕು ಅಂತ ಓಡಾಡ್ತಿದ್ದಾರೆ. ನಿಧಿಗೆ ರೆಡಿ ಆಗಕ್ಕೂ ಹೇಳಿದ್ದಾರೆ. ಆದ್ರೆ ನಿಧಿ ರೆಡಿ. ತುಂಬ ಮುದ್ದಾಗಿ ಕಾಣ್ತಾ ಇದೆಯಾ. ಎಲ್ಲ ಒಳ್ಳೇದಾಗತ್ತೆ. ನಿನ್ನ ಜೀವನ ನಿನ್ನಷ್ಟೇ ಅಂದವಾಗಿರುತ್ತೆ. ಸುಖವಾಗಿರ್ತೀಯ. ಹೊರಡೋಣವಾ? ಮಾವ ಹೊರಡದ? ಅತ್ತೆ ಬಂದೇನಾದ್ರೂ ಕೇಳಿದ್ರೆ? ಅದು ಅಲ್ಲದೆ ಎಂಗೇಜ್ಮೆಂಟ್ ಇರುವಾಗ ನಿಧಿನೇ ಇಲ್ಲ ಅಂದ್ರೆ? ಪೂರ್ಣಿ, ಶಾರ್ವರಿ ಆಸೆ, ಅವಳ ಆತಂಕ, ಅವಳ ಆವೇಶ ಎಲ್ಲ ನನಗೆ ಅರ್ಥ ಆಗುತ್ತೆ. ಆದರೆ ಅವಳು ಆತುರ ಪಡೋದ್ರಿಂದ ನಿಧಿ ಜೀವನ ಹಾಳಾಗಬಾರ್ದು. ಶಾರ್ವರಿಗೆ ಹಿಂದೆ ನಡೆದಿರೋ ಘಟನೆಗಳಿಂದ ಬೇಸರ ಆಗಿದೆ. ಅದನ್ನೇ ಮನಸ್ಸಲ್ಲಿಟ್ಕೊಂಡು ಹೀಗೆಲ್ಲ ಆಡ್ತಿದ್ದಾಳೆ. ಮೊದಲು ನಡಿಬೇಕಾಗಿರೋದೆಲ್ಲ ನಡೀಲಿ, ಆಮೇಲೆ ಶಾರ್ವರಿಗೆ ತಿಳಿಸಿ ಹೇಳಿದ್ರಾಯ್ತು. ಹೌದು ಮಾಧವ್ ಅವರೇ, ದೀಪದಿಂದ ಬೆಳಕು ಬರಬೇಕು ಅಂದರೆ ಬತ್ತಿಗೆ ಬೆಂಕಿ ಹಚ್ಚಬೇಕು. ಯಾವ್ದಾದ್ರು ಒಳ್ಳೆ ಕಾರ್ಯ ನಡಿಬೇಕು ಅಂದರೆ ಯಾರಿಗಾದ್ರೂ ಕೋಪ ಬಂದರೂ, ಮನ್ಸಿಗೆ ಬೇಜಾರಾದರೂ ಅದನ್ನು ಸಹಿಸ್ಕೋಬೇಕು. ನಿಧಿ ಜೀವನ ಬೆಳಕಾಗೋದು ಮುಖ್ಯ. ಅದಕ್ಕೋಸ್ಕರ ಶಾರ್ವರಿ ಬೆಂಕಿ ಆದರೂ ನಾವು ಶಾರ್ವರಿನ ನಿಭಾಯಿಸ್ಬೇಕಾಗತ್ತೆ. ಅದೆಲ್ಲ ಆಮೇಲೆ ಮಾತಾಡೋಣ. ನಿಧಿ, ನಾವೀಗ ಹೊರಡೋಣವಾ? ನಾನು ಹೇಳ್ದೆ ಅಲ್ವಾ, ನೀನೀಗ ರೆಡಿ ಆಗಿದೆಯಾ ಅಷ್ಟೇ. ಆದರೆ ಆ ಅಮೇರಿಕ ಹುಡುಗನ ಮದುವೆ ಆಗಕ್ಕಲ್ಲ. ಮುಂದೆ ನಡೆಯೋದೆಲ್ಲ ನಿನಗೆ ಆಶ್ಚರ್ಯ ಅನ್ನಿಸ್ಬೋದು, ಇಲ್ಲ ಸಂತೋಷನೂ ಆಗ್ಬೋದು. ಬಾ. ಮನೆಯವ್ರು ಎಲ್ಲರೂ ನಿಧಿನ ಮತ್ತೆ ಸಂಜಯ್ನ ಒಂದು ಮಾಡೋದಕ್ಕೆ ಇಷ್ಟೆಲ್ಲ ರಿಸ್ಕ್ ತಗೋತಿದ್ದಾರೆ. ದೇವ್ರೆ, ಸಂಜಯ್ ಮನೆಯವರು ಈ ಮದುವೆಗೆ ಒಪ್ಕೊಳ್ಳೋ ಹಾಗೆ ಮಾಡಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.